ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇದು ನಾನು ಹೊರಡಬೇಕು ಅನ್ನೋದಕ್ಕೆ ನಮ್ಮ ಮನೆಗೆ ಹೊಸ ವರ್ಷ ದಿನನೇ ಹೋಗ್ಬೇಕಿತ್ತು. ನಾನು ಅದರಿಂದ ಒಂದು ವಾರ ಮುಂದಕ್ಕೆ ಹೋಯ್ತು. ನನ್ನ ತಂಗಿರು ಹೊರಟ್ರು. ನಾನು ಹೊರಟ್ಬಿಟ್ರೆ ನಮ್ಮಮ್ಮ ಇನ್ನ ಬೇಜಾರು ಮಾಡ್ಕೊತಾರೆ. ಅಂದ್ರೂ ಥಂಡಿ ಜಾಸ್ತಿ ಇತ್ತು ಹೊಸ ವರ್ಷದಿಂದ. ಸಂಕ್ರಾಂತಿ ಕಡೆಯವರೆಗೂ ತುಂಬಾ ಥಂಡಿ ಇರುತ್ತೆ, ಬೇಡ. ಮತ್ತೆ ನನಗೆ ಅಷ್ಟರಲ್ಲಾಗಲೇ ಸ್ವಲ್ಪ ಹುಷಾರಿಲ್ದಂಗೆ ಆಯ್ತು. ಸೊ ಅದಕ್ಕೋಸ್ಕರ ಹನೀಶಂದು ಇನ್ನ ಕ್ರಿಸ್ಮಸ್ ಹಾಲಿಡೇಸ್ ಮುಗ್ದಿ ಒಂದ್ ವಾರ ಸ್ಕೂಲ್ ರಜಾನೂ ಆಗೋಯ್ತು. ಇನ್ನು ಹೊರಡ್ಬೇಕಿತ್ತು. ಅವನು ನನ್ನ ಜೊತೆನೆ ಸೇರ್ಕೊಂಡ್ಬಿಟ್ನ ಇಲ್ಲಿ ಅಂತ ಹಂಗೆ ಮುಂದೆ ಓಡಾಡ್ತಾ ಇದ್ದೆ. ಇದೆಲ್ಲ ನೋಡ್ಕೊಂಡು ಹಂಗೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ನಂಗೆ ವಿಡಿಯೋ ಮಾಡೋ ಮನ್ಸೇ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ. ಇನ್ನ ಈ ಮನೆ ಬಗ್ಗೆ ಹೇಳ್ಬೇಕಂದ್ರೆ, ಮನೆ ಚಿಕ್ಕದಾಗೆ ನಮ್ಮಪ್ಪ ಕಟ್ಟೋಗಿದ್ರು ತುಂಬಾ ಅದ್ರಲ್ಲಿ ನಾವು ಜೀವನ ಕಟ್ಕೊಂಡಿದೀವಿ ಅಂತ ಹೇಳ್ಬೋದು. ಇದರಿಂದ ನಾವು 5 ಜನ ಬೆಳೆದಿದೀವಿ. ನಮ್ಮಪ್ಪ ಅಮ್ಮ ನಾವು 3 ಜನ ಮಕ್ಳು. ಈಗ ನನ್ನ 2 ಮಕ್ಳು, ನನ್ನ ತಂಗಿ 2 ಮಕ್ಳು ಕೂಡ ಇದ್ರಲ್ಲಿ ಬೆಳೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 30 ವರ್ಷದಿಂದ ನಮಗೆ ರಕ್ಷಣೆ ಕೊಟ್ಟೈತೆ ಈ ಮನೆ. ಚಿಕ್ಕದೇ ನಮ್ಮಪ್ಪ ಕಟ್ಟೋಗಿದ್ದು. ಯಾರು ಏನ್ ಮಾಡಿದ್ದಾರೆ ಅಂತಾರೆ. ಏನೋ ಅವ್ರ ಕೈಲಾದಷ್ಟು ಇಷ್ಟಾದ್ರೂ ಮಾಡಿದ್ದಾರೆ. ಅವತ್ತಿನ ಮಟ್ಟಿಗೆ ಇಷ್ಟು ಮಾಡೋದು ತುಂಬಾನೇ ಕಷ್ಟನೇ ಇತ್ತು. ಅವ್ರಿಗೇನು ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟು ಗೌರ್ಮೆಂಟ್ ಎಂಪ್ಲಾಯಿ ಆದ್ರೂ ಸಂಬಳ ಬರ್ತಿರ್ಲಿಲ್ಲ. ಅದರಲ್ಲಿ ಇಷ್ಟು ಮಾಡಿದಾರಲ್ಲ, ಅದಕ್ಕೆ ನಾವು ಅವ್ರಿಗೆ ಕೃತಜ್ಞತೆಯಿಂದ ಇರಬೇಕು ಫಸ್ಟು. ಥ್ಯಾಂಕ್ಸ್ ಅಪ್ಪ, ಇಷ್ಟಾದ್ರೂ ಮಾಡಿದ್ದೀರಾ. ಏನೋ ಹೇಳ್ತಾನೆ. ಮಾತಾಡ್ಸು. ಇನ್ನು ನಮ್ಮ ಮನೀಶ್ ಅಂತೂ ಪಾಪು ಮುಖ ಸುಮ್ಮನೆ ನೋಡ್ತಾನೆ ಹೊರ್ತು ಅದನ್ನ ಆಟಾಡ್ಸಕ್ಕೂ ಬರಲ್ಲ, ಮಾತಾಡ್ಸಕ್ಕೂ ಬರೋದಿಲ್ಲ ಅವನಿಗೆ. ಇಲ್ಲಿಂದ ಅಲ್ಲಿಗೆ ತಳ್ಕೊಂಬಂದ ನೋಡು ನೀನ್ ಪಕ್ಕಕ್ಕೆ. ಇನ್ನು ನಮ್ಮಮ್ಮ ನನ್ನ ಫೇವ್ರೇಟ್ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಬನ್ನಿ. ನಮ್ಮ ನಾಷ್ಟ ಇದಕ್ಕೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕ್ತಾ ಇದೆಯಾ? ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಕಡಲೆಬೇಳೆ ಹಾಕಿದ್ಯಾ ಆಗಲೇ ಎಣ್ಣೆಗೆ? ಕಡಲೆಬೇಳೆ ಹಾಕ್ತೀವಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕಡಲೆಬೀಜ. ಕಡಲೆಬೀಜ ಎತ್ತಿಕೊಳ್ಳಲ್ವ ನೀನು? ಎತ್ತಿಕೊಳ್ಳ ಮಗ. ಇವತ್ತು ಇಟ್ಕೊಂಡು ಕಡಲೆಕಾಯಿ. ಕೆಂಪಾಳ ಉರಿಬೇಕಾ? ಫುಲ್ ಕೆಂಪು ಹುರಿಬೇಕು ಕಡಲೆಬೀಜ. ಇಲ್ಲೇ ಕೆಂಪಾಗಂಗೆ ಹುರಿದ್ಬಿಟ್ರೆ ಎತ್ಕೊಳಂಗೇನಿರಲ್ಲ. ನಾನು ಯಾವತ್ತೂ ಎತ್ಕೊಳ್ಳಲ್ಲಪ್ಪ. ಯಾವತ್ತು ಹಾಕಿದ್ರು ಅಷ್ಟೇ. ಕಡಲೆಬೀಜ ಕಡಲೆಬೇಳೆ ಎಲ್ಲ ಬೇರೆ ಎತ್ಕೊಳ್ಳಲ್ಲ ನಾವು. ನೋಡಿ ಹಿಂಗೆಲ್ಲ ಪಟ ಪಟ ಅಂತ ಅವಲಾದಂಗೆ ಆಯ್ತದೆ. ಅವಾಗ ಹಾಕ್ಬೇಕು, ಎತ್ಕಾಗಲ್ಲ. ನೋಡಿ ಇವೆಲ್ಲ ಕೆಂಪು ಕರೆಕ್ಟಾಗಿ ಆದರೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಒಂದೇ ಸತಿ ಹಾಕ್ಬಿಡ್ತೀನಿ. ಇದು ಚೆನ್ನಾಗಿ ಬೇಯಬೇಕಾ? ಕೆಂಪೆಲ್ಲ ಬೇಯಬೇಕು. ಒಂದು 20 ಮೆಣಸಿನ್ಕಾಯಿ ಹಾಕ್ತೀವಿ. ನಾವು ಖಾರ ಸ್ವಲ್ಪ ಜಾಸ್ತಿ ತಿಂತೀವಲ್ಲ, ಚಿಕನ್ ಖಾರ ಇದ್ರೇ ಅದು ಟೇಸ್ಟ್ ಬರೋದು. ಏನು ಪುಡಿ ಅದು? ಜೀರಿಗೆ ಮೆಣಸಲ್ಲ, ಜೀರಿಗೆ, ಸಾಸಿವೆ, ಮೆಂತ್ಯ. ಅದು ಮೂರನ್ನು ಹುರಿದು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಚಿತ್ರಾನ್ನ ಮಾಡೋದಿನ ಇವಾಗ ಹಾಕ್ತೀವಿ ನಾವು ಇದನ್ನ. ಇದು ನಿಂಬೆಹಣ್ಣು ಒಂದು ಹಾಕಲ್ಲ, ಹುಣಸೆಹಣ್ಣು ಚಿತ್ರಾನ್ನಕ್ಕೆ, ಇದಕ್ಕೆ ಎಳ್ಳಿಕಾಯಿ ಚಿತ್ರಾನ್ನಕ್ಕೆ. ಇದನ್ನ ಹಾಕ್ಬಿಟ್ಟು ಉಪ್ಪು ಹಾಕೋದು. ಅಷ್ಟೊಂದು ಬೇಕಾ? ಹುಳಿ ಇದು ಅರಿಶಿನ ಪುಡಿ, ಬಿಡು ಸಾಕು. ಮನೇದೇ ಅದು ಜಾಸ್ತಿ ಕಲರ್ ಬರುತ್ತೆ. ತೆಂಗಿನಕಾಯಿ ಹಾಕ್ಬೇಕಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋದು. ಈಗ ಅದೊಳಗೆ ಇದನ್ನ ಬಿಡೋದಾ? ಬೀಜ ತೆಗ್ದಿದ್ದೆ ಅಂಗೂರ ಅಂದವೆ ಅಲ್ಲಿ ಇವಾಗ ಎತ್ಕೊಂತೀನಿ ಹಂಗೆ ಮೇಲೆ.
ಒಂದು ಎಳ್ಳಿಕಾಯಿ ಹಾಕಿದ್ಯಾ? ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೇಯಿಸಿದ್ರೆ ರೆಡಿನಾ? ರೆಡಿ. ಕೊತ್ತಂಬರಿ ಸೊಪ್ಪು ಮರಿ ಸೊಪ್ಪು ಹಾಕಿದ್ಯಾ? ಈಗ ಆಯ್ತಾ? ಇದು ರೆಡಿ ಆಯಿತು. ಇಷ್ಟೇನಾ? ಇದೆಲ್ಲ ಎಣ್ಣೆ ಅಲ್ವಾ ಸೈಡಲ್ಲಿ ಬಿಟ್ಟಿರೋದು? ಎಣ್ಣೆ ಬಿಟ್ಕೊಬೇಕು. ಎಣ್ಣೆ ಬಿಟ್ಟೈತೆ. ಇಲ್ಲಾಂದರೆ ಚಿಕನ್ ಜಳ್ಸೋಗ್ಬಿಡುತ್ತೆ. ಎಣ್ಣೆ ಬಿಟ್ಕೊಂಡ್ರೆ ಅಳಿಸೋದು. ಇದು ನಮ್ಮಮ್ಮ ಮಾಡೋ ಸ್ಟೈಲು ಎಳ್ಳಿಕಾಯಿ ಚಿತ್ರಾನ್ನ. ನನಗೆ ಟೊಮೊಟೊ ಚಿತ್ರಾನ್ನ ಅಂದರೆ ಸಖತ್ ಇಷ್ಟ. ನಾನು ಟ್ರೈ ಮಾಡ್ತೀನಿ ಮನೇಲಿ. ನನಗಾದರೆ ನಾನು ಮಾಡಿದ್ರಲ್ಲಿ ನಮ್ಮಮ್ಮ ಮಾಡೋ ಟೇಸ್ಟೇ ನನಗೆ ಸಿಗಲ್ಲ. ನಾನು ಹೋದಾಗ ಮೇಯ್ನ್ ಫಸ್ಟ್ ಅದೊಂದು ಮಾಡಿಕೊಡ್ತಾರೆ. ಯಾವುದು ಇಷ್ಟ ಇಲ್ಲ ಅನ್ನೋ ಇದೇ ಇಲ್ಲ, ಎಲ್ಲನೂ ನಂಗೆ ಸಖತ್ ಇಷ್ಟ ಆಗುತ್ತೆ ನಮ್ಮಮ್ಮ ಮಾಡೋ ಅಡುಗೆ. ನಿಮಗೂ ಇಷ್ಟ ಆಗಿದೆ, ಟ್ರೈ ಮಾಡಿರೋರು ಸಖತ್ತು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾಡ್ತೀವಿ. ಮಾವಿನಕಾಯಿಗೆ ಇದೇ ಸೇಮು. ಎಳ್ಳಿಕಾಯಿಗೆ ನಿಮ್ಮ ಮಾವಿನಕಾಯಿಗೂ ಪುಡಿ ಹಾಕ್ತೀವಿ. ನಿಂಬೆಹಣ್ಣು ಮಾತ್ರ ಬರೀ ಪುಡಿ ಹಾಕಲ್ಲ, ಪುಡಿ ಹಾಕಲ್ಲ, ಜೀರಿಗೆ ಹಾಕ್ಬಿಡ್ತೀವಿ. ಒಗ್ಗರಣೆಗೆ ಜೀರಿಗೆ ಹಾಕೋದು. ಇದೀಗ ಇದು ಉಪ್ಪಿನಕಾಯಿಗ ಯಾರು ಅದೇ ವಾಣಿಯವರು ಮಾವಿ ಎಳ್ಳಿಕಾಯಿ ಕೊಟ್ಟಿದ್ದ ಅವರು. ಈಗ ಒಂದು ಚಿತ್ರಾನ್ನ ಮಾಡಿದ್ದೀನಿ, ಅದನ್ನ ಇದಕ್ಕೆ ಕುಯ್ದು ಹಾಕೊಂಡಿದ್ದೀನಿ ಸಿಪ್ಪೆ. ವೇಸ್ಟ್ ಆಗಲ್ವಲ್ಲ. ಮತ್ತೆ ಇನ್ನು ಒಂದು ಇದ್ದವೆಲ್ಲ ಹಾಕಿ ಉಪ್ಪಿನಕಾಯಿ ಮಾಡ್ಕೊಂತಿದ್ದೀವಿ. ಉಪ್ಪಿನಕಾಯಿ ಹಾಕೋದು ಕೇಳಿದ್ರು. ಉಪ್ಪಿನಕಾಯಿ ಹಾಕೋದು ಕೇಳಂಗಿದ್ವಿ ನೋಡಿ ಮಾಡ್ಕೊಡು. ಇದು ಕುಯ್ದ್ಬಿಟ್ಟು ಉಪ್ಪು ಹಾಕಿ ಮಾಡ್ಬಿಡೋದೀಗ. ಆಮೇಲೆ ಬೆಳ್ಳುಳ್ಳಿ, ಮೆಂತ್ಯ, ಮೆಣಸಿನ್ಕಾಯಿ ಅಷ್ಟೇ ನಾನು ಹಾಕೋದೀನಿ, ಏನು ಹಾಕಲ್ಲ. ಉಪ್ಪು ಈ ಉಪ್ಪು ಹಾಕಿ ಮೆಂತ್ಯ ಪುಡಿ ಮಾಡಿ ಹಾಕೋದು. ಮೆಂತ್ಯ ಪುಡಿ ಮಾಡಿ ಹಾಕೋದು. ಹುರಿದ್ಬಿಟ್ಟ ಹಂಗೇನ? ಹಸಿ ಹಸಿದು ಹಸಿ ಪುಡಿ ಮಾಡಿ ಹಾಕೋದು ಮೆಂತ್ಯನ. ಆಮೇಲೆ ಆಮೇಲೆ ಒಣಮೆಣಸಿನ್ಕಾಯಿನ ಪುಡಿ ಮಾಡಿ ಹಾಕ್ಬೇಕು. ಪುಡಿ ಮಾಡಿ ಉದಿಸ್ಬಿಟ್ಟು ತಿರುಗಿಸ್ಬಿಡೋದು. ಉಪ್ಪು ಹಾಕ್ಬೇಕು, ಬೆಳ್ಳುಳ್ಳಿ ಕುಟ್ಟು ಹಾಕೋದು. ಬೆಳ್ಳುಳ್ಳಿನ ಚೆನ್ನಾಗಿ ಮಿಕ್ಸಿಲಿ ರುಬ್ಬಿಟ್ಟು ಪೇಸ್ಟ್ ಥರ ಮಾಡಿ ಹಾಕ್ಬೇಕು, ಸ್ವಲ್ಪ ಪೇಸ್ಟ್ ಥರ. ಯಾಕೆಂದ್ರೆ ಕುಟ್ಟಿದ್ರೆ ದಪ್ಪ ದಪ್ಪ ಇರುತ್ತಲ್ಲ, ಬಾಯಿ ಸಿಗ್ತಾ ಇರುತ್ತೆ ಅಂತ. ಸಿಕ್ಕಿದ್ರೆ ಏನಾಗಲ್ಲ, ಟೇಸ್ಟ್ ಚೆನ್ನಾಗಿ ಹಿಡಿಕಂತದೆ ಮಸಾಲೆ ಜೊತೆ ಅಂತ ನಾನು ಉಪ್ಪು ಹಾಕಿ ಎಷ್ಟು ದಿನ ಇಡಬೇಕು? ಇವತ್ತು ಹಾಕಿದ್ದೀನಿ, ನಾಳೆಯನ್ನ ನಾಡ್ದಮ್ಮ ಖಾರ ಎಲ್ಲ ಹಾಕೊಂಬೋದು. ಒಂದಿನ ಪೂರ್ತಿ ಒಟ್ಟಿನಲ್ಲಿ ಪೂರ್ತಿ ಉಪ್ಪಲ್ಲಿ ನೆನೆ ಇಟ್ಬಿಟ್ರೆ ಉಪ್ಪು ಚೆನ್ನಾಗಿ ಹಿಡ್ಕೊಂಡಿರ್ತದೆ. ಮಾರ್ತಾ ಇರಲಿ ನಾವು ಹಾಕೊಂಬೋದು ಖಾರನ ಅಂತ. ಅದು ಹುಳಿ ಇದಕ್ಕೆ ಬಿಡಬೇಕು. ಲಾಸ್ಟ್ಗೆ ಬೀಜ ತೆಗೆದ್ಬಿಟ್ಟು, ಬೀಜ ತೆಗಿಯೋಕ್ಕೋಸ್ಕರ ಅದೊಳಗೆ ತಿಂತ ಇರೋದು. ಬಂದಾಗ ಆದ್ಮೇಲೆ ಹಿಂಗೆ ಬಿಟ್ಕೊಂಡ್ಬಿಡೋದು ಫುಲ್ಲು. ಸ್ಟೀಲ್ ದಬ್ರೆ ಏನಾಗಲ್ವಾ? ಸ್ಟೀಲ್ ದಬ್ರೆ ಏನಾಗುತ್ತೆ? ಹುಳಿ ಉಪ್ಪು ಖಾರ ಏನಾಗಲ್ಲ. ಇದೇನು ಕಬ್ಬಣ ಇದು ಬಿಟ್ಕೊಂತದೆ ನನಗೆ. ಮುಚ್ಚಿಕ್ತೀಯಾ? ಮುಚ್ಚಿಕ್ತೀನಿ. ಆಮೇಲೆ ಬೇರೆ ಬಾಕ್ಸಿಗೆ ಹಾಕ್ತೀಯಲ್ಲ? ಆಮೇಲೆ ಹಾಕೊಂತೀನಿ. ತಿರ್ಗ್ಸಕ್ಕೆಲ್ಲ ಆಗಲ್ಲ ಬಾಕ್ಸಲ್ಲಿ. ಉಪ್ಪು ಖಾರ ಇಡ್ಸಕ್ಕೆ ಆಗಲ್ಲ, ತಿರ್ಗಿಸ್ಬೇಕಲ್ಲ ಚೆನ್ನಾಗಿ. ತಿರ್ಗಿಸಿ ಎಲ್ಲ ರೆಡಿ ಆದ್ಮೇಲೆ ಬಾಕ್ಸ್ಗೆ ಹಾಕ್ತೀನಿ. ಆಮೇಲೆ ನಾವು ಒಗ್ಗರಣೆ ಹಾಕೋದು, ಒಗ್ಗರಣೆ ಎಲ್ಲ ಮಾಡಲ್ಲ. ಸಾಸಿವೆ ಕಾಳು ಹಾಕೋದು, ಎಣ್ಣೆ ಹುಯ್ಯೋದು. ನಾವು ಎಂತ ಉಪ್ಪಿನಕಾಯಿ ಹಾಕಿದ್ರೆ ಎಣ್ಣೆ ಹಾಕಿ ಮಾಡಲ್ಲ. ನೆಕ್ಸ್ಟ್ ಡೇನು ಇದು 3 ದಿನದ ವ್ಲಾಗು. ನೆಕ್ಸ್ಟ್ ಡೇ ಖಾರ ಹಾಕ್ತಾರೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಉಪ್ಪಿನಕಾಯಿಗೆ. ಇನ್ನು ಒಣಮೆಣ್ಸಿನ್ಕಾಯಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಪುಡಿ ಮಾಡೋದು ನಮ್ಮಮ್ಮ. ಹಂಗೆ ಮಾಡಿದ್ರೆ ಅದು ಪುಡಿ ಆಗಲ್ಲ, ಸ್ವಲ್ಪ ಇದು ಇದ್ರ ಥರ ಸಿಕ್ಬಿಡುತ್ತೆ. ಎಳ್ಳಿಕಾಯಿ ಗೊಜ್ಜು, ಇದು ಎಳ್ಳಿಕಾಯಿ ಚಿತ್ರಾನ್ನ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಪುಡಿ ಹಾಕೊಂಡೆ. ಉಪ್ಪಿನಕಾಯಿಗೆ ಇದು ಮೆಣಸಿನ್ಕಾಯಿನ ಒಣಗಿಸ್ಬಿಟ್ಟು ಇಲ್ಲೇ ಪುಡಿ ಮಾಡೋದು, ಉರಿಯಂಗೇನಿಲ್ಲ. ಅದು ಮುಚ್ಚಲು ತೆಗಿಯಪ್ಪ. ಆಯ್ತಾ? ಮನೇಲಿ ಖಾರದ ಪುಡಿ ಅಪ್ಪ ಘಾಟ್ ಹೊಡಿತೈತೆ. ನನ್ನ ಮನೆಗೂ ಹಿಂಗೆ ಮಾಡಿ ಬಿಡ್ಕೊಂಡ್ಬಿಡ್ತೀನಿ. ಒಂದು ಡಬ್ಬ ಇಷ್ಟ, 1 ವರ್ಷ ತನಕ ಆಯ್ತದೆ. ಅದೇ ಏನು ಸಣ್ಣ ಸಿಕ್ಕಾಪಟ್ಟೆ ಅಂಗಡಿ ಪುಡಿ ಹಾಕಲ್ಲ ಉಪ್ಪಿನಕಾಯಿಗೆ. ನೆನ್ನೆ ಕಟ್ ಮಾಡಿದ್ ನೋಡಿ, ಇಲ್ಲಿ ಇಷ್ಟ ಐತೆ ಅಷ್ಟೇ. 5 ಕಾಯಿ ಕೊಟ್ಟಿದ್ದಾರ. ಇದ್ರ ಸ್ಟೀಲಿಂದೆಲ್ಲ ಬಿಟ್ಕೊಳ್ಳಲ್ಲ ನಮ್ಮ ಇದು? ಸ್ಟೀಲಿಂದ ಏನು ಬಿಟ್ಕೊಳುತ್ತೆ? ಇನ್ನು ಇದಾಗೆ ಅದಂತದ್ದು ಆ ಪಾತ್ರೆ ಅದೇ ಬಿಟ್ಕೊಂತದೆ. ಅಲ್ಯೂಮಿನಿಯಂ ಆದ್ರೆ ಬಿಟ್ಕೊಳುತ್ತಾ? ಸ್ಟೀಲಿಂದ ಏನು ಬಿಟ್ಕೊಂಡ್ಬಿಡ್ತದೆ. ಇದಕ್ಕೆ ಉಪ್ಪು ಹಾಕಿ ಒಂದಿನ ಇಟ್ಟಿದ್ರು, ಯಾಕೆಂದ್ರೆ ಇದಕ್ಕೆ ಹಾಕಿರೋದು ತಿರ್ಗಿಸಕ್ಕಾಗಲ್ಲ ಅನ್ನೋದ್ರಿಂದ. ಆಮೇಲೆ ಬೇರೆದಕ್ಕೆ ಹಾಕ್ತಾರೆ. ಆಮೇಲೆ ಬೇರೆದಕ್ಕೆ ಹಾಕ್ತಾರೆ. ಇದು ಮೆಂತ್ಯ ಪೌಡ್ರು. ಇದು ಮೆಂತ್ಯ ಪುಡಿ. ಅದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಏನು ಬೇಕು ಉರಿಯಂಗಿಲ್ಲ, ಅದನ್ನು ಹಂಗೆ ಪುಡಿ ಮಾಡೋದಲ್ವಾ? ಎಷ್ಟು ಪುಡಿ ಹಾಕ್ತೀಯ? 5 ಕಾಯಿಗೆ ಒಂದು ಇಷ್ಟು ಹಾಕ್ತೀನಿ. 1 ಸ್ಪೂನು.
5 ಕಾಯಿಗೆ 1 ಸ್ಪೂನ್ ಪುಡಿ ಹಾಕೋರೆ, ಮೆಂತ್ಯ ಪುಡಿ. ಉಪ್ಪಲ್ಲೇ ಹಾಕಿದ್ದೀನಲ್ಲ. ಉಪ್ಪಾಗಲೇ ಹಾಕೋರೆ. ಎಷ್ಟು ಹಾಕಿದೆ ಉಪ್ಪು? ಉಪ್ಪು ಒಂದು ಕಾಯಿಗೆ ಒಂದೊಂದು ಸುಮ್ಮನೆ ಹಿಂಗೆ ಒಳ್ಳೆಡಿ ಹಾಕಬೇಕು. ಇಷ್ಟಿಷ್ಟು ಹಾಕಬೇಕು. ನಾನು ಕೈಯಲ್ಲಿ ಹಾಕ್ತೀನಲ್ವ. ಅದೇ ಈ ಸ್ಪೂನಲ್ಲಿ 1 ಸ್ಪೂನಾ? 1 ಕಾಯಿಗೆ 1 ಸ್ಪೂನ್. ಇಂಥದ್ರಿಗೆ 1 ಸ್ಪೂನು. 1 ಕಾಯಿಗೆ 1 ಸ್ಪೂನು. ಆಮೇಲೆ ಆ ನಿಂಬೆಹಣ್ಣು ಎಳ್ಳಿಕಾಯಿ ಹಿಂಡ್ಕೊಂಡಿದ್ದ ರಸನೂ ಇದಕ್ಕೆ ಆಗಿರಿ. ಎಲ್ಲ ಉಪ್ಪಿನಕಾಯಿ ಹಿಂಗೆ ಮಾಡೋದು, ಯಾವುದು ಬೇರೆ ಬೇರೆ ಥರ ಮಾಡಲ್ಲ ನಾವು. ಎಲ್ಲ ಇದೆ ಸೇಮ್, ಎಲ್ಲ ಇದೇ ಮೆಥಡ್. ಮೆಣಸಿನ್ಕಾಯಿನ ಪುಡಿ ಮಾಡೋರೆ. ಅಷ್ಟು ಹಾಕ್ಬಿಡ್ತೀಯಾ? ನೋಡ್ತೀನಿ, ಜಾಸ್ತಿ ಆದರೆ ಹಾಕಂಗಿಲ್ಲ. ನೋಡ್ಕೊಂಡು ಹಾಕೋದು. ಉಪ್ಪಿನಕಾಯಿ ಬಾಯಲ್ಲಿ ನೀರು ಬರ್ತೈತಪ್ಪ. ಹಾಂ, ಖಾರ ಹುಳಿ ವಾಸನೆಗೆ ಹೋಗಿ ಅನ್ನ ಮಾಡ್ಕೊಂಡು ಬಾಯಲ್ಲಿ ನೀರು ಬರ್ತೈತಾ? ಎಲ್ಲ ಎಳ್ಳಿ ಇದಕ್ಕಾಯಿ ಸಿಕ್ಕಿದ್ರೆ ಹಾಕ್ಬೋದಾಗಿತ್ತು. ಏನ? ಬೆಟ್ಟದ ನೆಲ್ಲಿಕಾಯಿ. ಇದಕ್ಕೆ ನಾನು ಮನೇಲಿ ಸೇರ್ತೆ ಬಿಡು, ಕಟ್ ಮಾಡಾಕ್ತೀನಿ. ಮನೆ ಅದಕ್ಕೆ ಒಂಚೂರು ಉಪ್ಪು ಖಾರ ಜಾಸ್ತಿ ಹಾಕಿರ್ತೀನಿ. ಅದು ಹಾಕಿ ಹಿಂಗೆ ತಿರ್ಗಿಸ್ಕೊಂಬಿಡು ತರಿಸಿ. 1/4 kg ಸಿಕ್ಕಿದ್ರು ಒಂದು 5 ಕಾಯಿ ಸಿಕ್ಕಿದ್ರೆ ಸಾಕು. ನಮಗೆ ಹೇಳಿದ್ರೆ ಅದು ಎಲ್ಲಿ ಹುಡಿಕೊಂಡು ಹೋಗ್ತದೆ ಈಗ. ನೋಡಿ ಪೊಟೇಟೊ ಫ್ರೈ ಮಾಡು. ಅಂತ ಪೊಟೇಟೊ ಫ್ರೈ ಅವೆಲ್ಲ ನಿಮ್ಮ ಮಮ್ಮಿ ಮಾಡ್ಕೊಡ್ಬೇಕು. ಏನಮ್ಮಂಗಂದ್ರೆ ಅದೇ ಆಲೂಗೆಡ್ಡೆ ಫ್ರೈ ಮಾಡ್ಕೊಡು ಅಂತಾನೆ. ಕರೆಕ್ಟ್. ಅಷ್ಟು ಗೊತ್ತಾಗೋದು ನಮಗೆ. ಅದು ನಾವು ಗೊತ್ತಿಲ್ಲದವ್ರ ಥರ ಗೊತ್ತಿಲ್ಲಪ್ಪ ನನಗೆ ಅಂತ ಹೇಳೋದು. ಇಂಗ್ಲೀಷ್ ಅವ್ರನ್ನ ನೋಡಿದ್ರು. ಅಮ್ಮಂಗೆ ಉಪ್ಪಿನಕಾಯಿ ಮಾಡೋದೇ ಗೊತ್ತು, ಪೊಟೇಟೊ ಅಂತ ಗೊತ್ತಿಲ್ಲ. ನಿನ್ನ ಬಾಯಲ್ಲಿ ನೀರು ಜಾಸ್ತಿ ಬರ್ತಾರಂಗವೆ. ಅವನು ಉಪ್ಪಿನಕಾಯಿ ಅದನ್ನು ತಿನ್ನಲ್ಲ, ಈ ರಸ ತಿಂತಾನೆ ಅನೀಶ್. ಅದಕ್ಕೆ ಅನ್ನ ಹಾಕ್ಬಿಟ್ಟು ತುಪ್ಪ ಹಾಕಿ ಕಳಿಸ್ಕೊಂಡು ಕೊಡಬೇಕು. ಈಗ ಬೆಳ್ಳುಳ್ಳಿ ರುಬ್ತೀನಿ. ಇಷ್ಟು ಖಾರದ ಪುಡಿ ಎತ್ತಿಕ್ಕಿದ್ಯಾ? ಖಾರದ ಪುಡಿ ಅಷ್ಟೇ ಅಳತೆ ಮಾಡಿ ನೋಡಿ ಹಾಕೊಬೇಕು. ನಿಮ್ಮ ಮನೆಗೆ ಖಾರ ಬೇಕು ಅಂದರೆ ಆಮೇಲೆ ಹಾಕೊಬೋದು. ಎಷ್ಟು ಖಾರ ತಿಂತೀರ ಅಷ್ಟ್ರ ಮೇಲೆ ಹಾಕಿ. ಇಷ್ಟು ಬೆಳ್ಳುಳ್ಳಿನ ಒಂದು 3-4 ಗೆಡ್ಡೆ ಇರ್ಬೋದಾ? 5-6 ಗೆಡ್ಡೆನೇ ಇರ್ಬೋದು. ಸುಳಿದ್ರೆ ಸ್ವಲ್ಪನೇ ಬರೋದು. ಖಾರ, ಬೆಳ್ಳುಳ್ಳಿ, ಮನೆ ಎಳ್ಳಿಕಾಯಿ ಸಿಗೋದು ಕಷ್ಟ ಇವಾಗ. ಎಳ್ಳಿಕಾಯಿ ಸಿಗ ಎಳ್ಳಿಕಾಯಿ ಒಳ್ಳೇದು ಪಿತ್ತಕ್ಕೆ. ಅದೇ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ರುಬ್ಬಿ ಹಾಕ್ಲಿಲ್ಲ ಅಂದ್ರೆ ಇದು ಗಟ್ಟಿನೇ ಬರಲ್ಲ ನೋಡಿ. ಹಿಂಗೆ ನೀರು ಬಿಟ್ಕೊಳ್ಳೋದು. ಇಷ್ಟು ಬೆಳ್ಳುಳ್ಳಿ ರುಬ್ಬೋರೆ. ಅದೇ ಮಿಕ್ಸಿ ಬಟ್ಲಲ್ಲಿ ಬೆಳ್ಳುಳ್ಳಿ ರುಬ್ಬಿಟ್ಟು ಹಾಕೋದು. ನಾನು ಯಾರನ್ನ ಕೊಟ್ಟದ್ದು ಬೇಡ ಅನ್ನಲ್ಲ. ಮಾಡ್ತೀನಿ ತೆಗಿಬೇಕಾಗ್ತದೆ ಅಂತ. ಎಳ್ಳಿಕಾಯಿ ಪಿತ್ತಕ್ಕೆ ಒಳ್ಳೇದು ಅಂತ. ನೋಡೋ ಗಣೇಶ್ ಅವ್ರು ಬಂದ್ರೇನೋ. ಕುಕ್ಕಂತ ಯಾರು ಕೊಡ್ತೀನಿ. ಬಂದಿಲ್ಲ. ಮಾವಿನಕಾಯ್ದು ಇದೇ ಥರ ಸೇಮ್ ಮಾಡೋದು ನಮ್ಮಮ್ಮ. ಬೇಕಂದ್ರೆ ಅದಕ್ಕೆ ಒಗ್ಗರಣೆ ಹಾಕೊಳ್ರಿ. ನೀವು ಹಾಕ್ಕಂತಾರೆ ಅವರು, ಹಾಕೊಳ್ಳೋರು. ಎಣ್ಣೆ ಎಲ್ಲ ಹಾಕಿ ಮಾಡಲ್ಲ. ನಮ್ಮಮ್ಮ ಒಗ್ಗರಣೆ ಎಲ್ಲ ಹಾಕಲ್ಲ. ಇಷ್ಟೇ ಅವ್ರ ಪ್ರೊಸೀಜರ್ಸ್. ಇಷ್ಟ ಆದರೆ ಎಳ್ಳಿಕಾಯಿ ಉಪ್ಪಿನಕಾಯಿ ಮುಗೀತು. ಇದನ್ನು ಪಿಂಗಾಣಿ ಇದಕ್ಕೆ ಹಾಕಿ ಮಾಡಿಕೊಂಬಿಟ್ರೆ ಜೀರಿಗೆ ಹಾಕ್ತಾರೆ ಒಬ್ಬೊಬ್ರು. ಅದೇನೇನೋ ಹಾಕಂತಾರೆ. ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಹಾಕಂತಾರೆ. ನಮ್ಗೆ ಇಷ್ಟ ಬಂದಿದ್ದು ನಾವು ಇವಾಗ ಹಿಂಗೆ ಮಾಡೋದು. ಅವತ್ತಿನಗೂ ಇವತ್ತು ಈಗ ತಿಂತಿರಲ್ಲ ನೀವು, ಚೆನ್ನಾಗಿರಲ್ಲ ಉಪ್ಪಿನಕಾಯಿ. ಚೆನ್ನಾಗಿರುತ್ತೆ. ಮುಗೀತು ಉಪ್ಪಿನಕಾಯಿ ರೆಡಿ. ಇಷ್ಟೇ. ಇದನ್ನ ಬಾಕ್ಸ್ ಎಲ್ಲ ಕ್ಲೀನಾಗಿ ಬಳ್ದು ಕೈಯಲ್ಲಿ ಒಂದು ಬಾಕ್ಸ್ ತುಂಬ ಮಾಡಿಕೊಬೇಕು. ನಾನು ಫಸ್ಟ್ ಮಾಡೋ ತಕ್ಕ ಬಾಣಲಿಗೆ ಯಾಕೆ ಮಾಡೋದು. ಇದೆಲ್ಲ ಹಿಂಗೆಲ್ಲ ತಿರ್ಗಿಸಕ್ಕಾಗಲ್ಲ. ಚಿಕ್ಕ ಚಿಕ್ಕವು ಹಾಕ್ಬಿಟ್ರಿ. ಎಳ್ಳಿಕಾಯಿ ಕಬಾಬ್ ಮಾಡು. ನಿಮಗೆ ಇದು ಸಾಕು ಬಿಡು. ಈ ಅದಕ್ಕೆ ಬಂದರೆ ಸಾಕು. ಹುಳಿ ಇರೋದ್ರಿಂದ ಅದ್ರದ್ದು ನೆನ್ಕೊಂಡು ಬಿಟ್ಟಿರೋದ್ರಿಂದ ಖಾರ ಹಾಕಿದ್ರು ಹೊಡಿಯುತ್ತೆ. ಖಾರ ಏನಿರಲ್ಲ. ಕಾಯಲ್ಲಿ ಹುಳಿ ಇರಲ್ಲ ನೋಡು, ಅವು ಹಂಗಾಗುತ್ತೆ. ಉಪ್ಪಿನಕಾಯಿ ಚೆನ್ನಾಗಿ ಬರಲ್ಲ. ರಸವಾಗಿರ್ಬೇಕು ಕಾಯಿ. ಇದು ರಸ ಇತ್ತು ಚೆನ್ನಾಗಿಲ್ಲ. ಅಷ್ಟೇ, ಉಪ್ಪಿನಕಾಯಿ ರೆಡಿ. ಇದ್ರ ಲಿಂಕ್ ಬೇಕಂದ್ರೆ ಹಾಕಿರ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ. ಇದ್ರದ್ದು ಅಷ್ಟೇ ರೆಡಿ ಬ್ಲೌಸ್ ತೊಗೊಂಡಿದ್ದು ಪರ್ಫೆಕ್ಟ್ ಆಗಿದೆ. ಇದ್ರದ್ದು ಹೊಲ್ಸಕ್ಕೆ ಹೋಗಲಿಲ್ಲ ನಾನು. ಆಮೇಲೆ ಸೈಜ್ ನೋಡ್ಕೊಂಡು ಹೊಲ್ಸೋಣ ಅಂತ. ಈಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಅನಿಸುತ್ತೆ, ಅದಕ್ಕೋಸ್ಕರ ಹೊಲ್ಸಿಲ್ಲ. ಇವೆರಡ್ರದ್ದು ಲಿಂಕ್ ಹಾಕಿರ್ತೀನಿ, ಬೇಕಂದರೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್. ಪಾಪುಂಗೆ ಅಂತ ಈ ಬಟ್ಟೆ ತಗೊಂಡೆ. ಸ್ವಲ್ಪ ಸೈಜ್ ದೊಡ್ಡದಾಯಿತು. ನನ್ನ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ, ಬಟ್ ದೊಡ್ಡದಾಗೋಯ್ತು.
ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೀರೆ ಈ ಬಟ್ಟೆ ನಮ್ಮಮ್ಮ ಕೊಡಿಸಿದ್ದು ಹೋಗೋಕ್ಕೆ ಅಂತ. ಇದು ಅಷ್ಟೇ, ಈಗ ಹಾಕಿಲ್ಲ, ಇನ್ನೊಂದ್ಸತಿ ಯಾವಾಗಾದರೂ ಹಾಕ್ತೀನಿ. ಹಬ್ಬಗಳು ಬರ್ತಾ ಇರ್ತಾವಲ್ಲ ಆ ಟೈಮಲ್ಲಿ. ಇನ್ನು ನಾನು ಇಲ್ಲಿಂದ ಹೊರಡೋ ದಿನ ಬಂದೇ ಬಿಡ್ತು. ಅದು ಉಪ್ಪಿನಕಾಯಿ ಹಾಕಿದ್ದು ನೆಕ್ಸ್ಟ್ ಡೇ ಇದು ಹೊರಟಿದ್ದು. ಈ ಥರ ಮಿಕ್ಸ್ ಫೀಲಿಂಗ್. ರೆಡಿನಾ? ನಮ್ಮಮ್ಮ ಅವತ್ತು ಬೆಳ್ಳಿಗೆಯಿಂದ ಹತ್ತಿದ್ದಾರೆ. ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಏನು ಮಾಡೋದಕ್ಕಾಗಲ್ಲ, ಹೆಣ್ಮಕ್ಳು ಹೋಗ್ಲೇಬೇಕಲ್ವಾ. ಇನ್ನು ನನ್ನ ಪಾಪುಂದು ಬಟ್ಟೆ ಅದು ಇದು ಎಲ್ಲ ಕಾರಿಗೆ ತುಂಬ್ತಾ ಇದ್ದಾರೆ. ನಮ್ಮ ಮನೆಯವರು ಬಂದರು ನೋಡಿ, ಕೋಳಿ ಪಿಳ್ಳಿ ಆಗೈತೆ ಹಾಕಿದ್ದು. ಬತ್ತೀವಿ ಕಣಮ್ಮ ಮಂಜ, ಬತ್ತೀವಿ. ಬಾಯ್. ನೀನು ತಲೆ ಮಚ್ಚಿದ ಮಕ್ಕೆ ಬಚ್ತೀಯ. January 10th ನಾನು ಬಂದಿದ್ದು. ಅವತ್ತಿಂದ ಈ ವಿಡಿಯೋನ ನನಗೆ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ. ಒಂಥರ ಮಾಡೋಕ್ಕೆ ಅಂತ ಹೋಗ್ತೀನಿ, ಆದರೆ ಅದು ಆಗ್ದಲ್ಲೇ ಮಾಡಲಿಲ್ಲ ಅಷ್ಟೇ. ಇನ್ನು ನಮ್ಮಮ್ಮ ಅವತ್ತು ಬೆಳಿಗ್ಗೆಯಿಂದನೂ ಹತ್ಕೊಂಡೇ ಅಡುಗೆ ಮಾಡಿದ್ದಾರೆ. ಹತ್ಕೊಂಡೇ ನನ್ನ ಕಳಿಸ್ಬೇಕಾದ್ರೂ ಅವ್ರ ಕಣ್ಣಲ್ಲಿ ನೀರು ಬಂತು. ಅದು ಎಷ್ಟೇ ಈಗ ಮತ್ತೆ ನಾನೇನು ಹೋಗ್ದಂಗೇನು ಇರಲ್ಲ, ಆದ್ರೂ ಅವ್ರಿಗೆ ಅದೊಂದು ಫೀಲಿಂಗ್ ಇರುತ್ತೆ, ಇಷ್ಟು ದಿನ ಜೊತೆಗಿದ್ರಲ್ಲ ಅಂತ. ಎಲ್ಲಾನು ದೇವರು ಹೆಣ್ಮಕ್ಳಿಗೋಸ್ಕರನೇ ಕಷ್ಟ ಅನ್ನೋದನ್ನ ಮಾಡಿಟ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅಮ್ಮ 3 ತಿಂಗಳಿಂದ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಥ್ಯಾಂಕ್ಸ್ ಎಲ್ಲದಕ್ಕೂ. ನೀನು ನನ್ನ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀಯ ಅಂತ ಗೊತ್ತು, ನಾನು ಯಾವಾಗ ಆಗ್ತೀನಿ ಅಂತ. ನನ್ನಿಂದ ಏನೇ ಬೇಜಾರಾಗಿದ್ರು ಸಾರಿ. ನಾನು ಹಿಂಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ, ನನ್ನ ಕ್ಷಮಿಸ್ಬಿಡು. ಕೆಂಪೇಗೌಡ್ರು ಯಾರು? ಬೆಂಗಳೂರು ಕಟ್ಟಿದ್ದಾರೆ ಜನ. ನಮ್ಮಪ್ಪ ಹೇಳ್ತಾರೆ ಅವಾಗ ಪಲ್ಸರ್. ಎಲ್ಲಿಗೆ ಬಂದೆ? ಗಿಡ ಎರಡೇನ ಪಾಟು ಇರೋದು? ಇಲ್ಲವೇ? ಅದು ಒಣಗೋಗೈತೆ ರೋಸ್ ಗಿಡ ಎಲ್ಲ. ಅಲ್ಲಿ 3 ಹ್ಞೂ ಇಲ್ಲ ಎಷ್ಟಿತ್ತು? ಇನ್ನು ನಮ್ಮ ಮನೆಗೆ ಬಂದ್ವಿ. ಇಲ್ಲಿಂದ ನಮ್ಮ ಹೊಸ ಜೀವನ ಸ್ಟಾರ್ಟು. ಈಗ 2 ಮಕ್ಳ ಜೊತೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಹೇಗೆ ಇನ್ನ ಚಿಕ್ಕವನು ಇವನು. ಇಷ್ಟು ದಿನ ಹೆಂಗೋ ನಮ್ಮಮ್ಮ ನೋಡ್ಕೊಂಡಿದ್ರು. ಅಲ್ಲಿಂದ ಬರ್ತಿದ್ದಂಗೆನೆ ನಮ್ಮ ಮನುಷ್ಯಗೆ ನಮ್ಮಮ್ಮ ಪಲಾವ್ ಮಾಡಿದ್ರು ಅವತ್ತು, ವೆಜಿಟೇಬಲ್ ಹಾಕಿ ಅದ್ರದ್ದು ಕೊಟ್ಟು ಕಳ್ಸಿದ್ರು. ಅದನ್ನ ಹಾಕೊಂಡು ತಿಂದ. ಇನ್ನು ನೈಟ್ ಹೋಗಿ ಏನು ಅಡುಗೆ ಮಾಡ್ತೀಯ ಅಂದ್ಬಿಟ್ಟು ಅವನಿಗೆ ಪಲಾವು, ನಮಗೆ ಸಾಂಬಾರೆಲ್ಲ ಕೊಟ್ಟು ಕಳ್ಸಿದ್ರು, ಅನ್ನ ಎಲ್ಲ ಕೊಟ್ಟಿದ್ರು, ಮುದ್ದೆ ಒಂದು ಮಾಡಬೇಕಿತ್ತು. ಇನ್ನು ಮನೆಯೆಲ್ಲ ಒಂದು ರೌಂಡು ಚೆಕ್ ಮಾಡಿದೆ, ನೀಟಾಗಿ ಮಾಡ್ಕೊಂಡವ್ರ ಇಲ್ವಾ ಅಂತ. ನೀಟಾಗಿ ಮಡಗಿದ್ರು, ಅಡುಗೆ ಅವನ್ನೆಲ್ಲ ನೀಟಾಗಿತ್ತು. ರೂಮು ಎಲ್ಲ ನೀಟಾಗಿ ಇಟ್ಕೊಂಡಿದ್ರು. ಬಟ್ಟೆ ಒಂದು ಮಡ್ಚಿರ್ಲಿಲ್ಲ ಅವರಷ್ಟೇ, ಆ ಕಡೆ ರೂಮಲ್ಲೆಲ್ಲ ಹಾಕ್ಬಿಟ್ಟಿದ್ರು. ಸರಿ ಬಿಡು ಅಂತ ಮಡ್ಚಿ ಎತ್ತಿಟ್ವಿ. ಇನ್ನು ನಮ್ಮಮ್ಮ ನಾನು ಇಲ್ಲಿ ಬರ್ತೀನಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ಇನ್ನು ಉಪ್ಪಿನಕಾಯಿಗೆ ಅವ್ರ ಫ್ರೆಂಡ್ ಕೈಲಿ ಬೆಟ್ಟು ನೆಲ್ಲಿಕಾಯಿ ತರಿಸಿ ಹಾಕಿ ಕೊಟ್ಟಿದ್ದಾರೆ, ನನಗೆ ಇಷ್ಟ ಅಂದ್ಬಿಟ್ಟು. ಉಪ್ಪಿನಕಾಯಿಗೆ ತುಪ್ಪ ಹಾಕೊಂಡು ತಿನ್ನೋದಂದ್ರೆ ನಂಗೆ ಸಖತ್ ಇಷ್ಟ. ಯಾವಾಗಾದ್ರೂ ಇಷ್ಟ, ಆಸೆ ಆದ್ರೆ ಜಾಸ್ತಿ ತಿನ್ನು ಬಿಸಿ ಅನ್ನಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿಡ್ಬೇಡ. ಹಾಂ, ಏನು ಕೊಟ್ಟೆ ನೀನು? ಟಿಫನ್ ಬಾಕ್ಸಲ್ಲಿರೋದಾ? ಹ್ಞೂ 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 ಅದಕ್ಕೆ ಮಾಡಿದೆ, ಏನು ಮಸಾಲೆ ಕೊಟ್ಟಿದ್ಯಾ ಅಂತ. ಚೆನ್ನಾಗಿತ್ತು. ನಮ್ಮಮ್ಮ ಪಲಾವ್ ಮಾಡಿದ್ರಲ್ಲ ಅದೇ ಮಸಾಲೆ ಜಾಸ್ತಿ ಮಾಡಿ ಸ್ವಲ್ಪ ಫ್ರೀಸರಲ್ಲಿ ಇಟ್ಟು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅವನಿಗೆ. ಅದಕ್ಕೆ ಟೊಮೊಟೊ ಕಟ್ ಮಾಡಿ ರುಬ್ಬಿಟ್ಟು ಬಟಾಣಿನೂ ಕೊಟ್ಟಿದ್ದಾರೆ, ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡಿ ಕೊಟ್ಟು ಕಳಿಸು, ಸೋಮವಾರಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಭಾನುವಾರಕ್ಕೆ ಅಂದ್ಬಿಟ್ಟು ಮಟನ್ ಸಾರ್ದು ಮಸಾಲೆನೂ ರುಬ್ಬಿ ಫ್ರೀಸರಲ್ಲಿ ಇಟ್ಟು ಕೊಟ್ಟಿದ್ದಾರೆ. 2 ಇತ್ತು ಆ ಕವರಲ್ಲಿ. ಇನ್ನು ಪಾಪುಂಗೆ ಸರಿ ಇಟ್ಟು ತುಪ್ಪ, ಅನ್ನನೂ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ ಮಾಡಿರೋದು. ಇವಾಗ ಹೋಗ್ಬಿಟ್ಟು ಮುದ್ದೆ ಒಂದು ಮಾಡ್ಕೊಂತ ನಾವು ಸಂಜೆನೆ ಬಂದ್ಬಿಟ್ವಿ ಅಲ್ವಾ, ಇನ್ನು ನೈಟ್ ಹಂಗೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು 2 ನಾಟಿ ಮೊಟ್ಟೆ ಇದ್ದಿದ್ರೆ ನೀನು ತಿನ್ನಮ್ಮ ಅಂತ ಎಷ್ಟು ಹೇಳಿದ್ರು ನಮ್ಮಮ್ಮ ಕೇಳೋದೇ ಇಲ್ಲ. ಇನ್ನು ಇದು ಅವರೆಕಾಯಿ, ಆ ನಾಟಿ ಮೊಟ್ಟೆನೂ ಅನೀಶಂಗೆ ಇಷ್ಟ ಅಂದ್ಬಿಟ್ಟು ಅವರೆಕಾಯಿ ಎಲ್ಲ ಇದು ಅದು
ಚಪ್ರದ ಅವರೆಕಾಯಿ ಅಂತಾರಲ್ಲ ಅದು. ಅವನಿಗೆ ಮೊಟ್ಟೆ ಕೊಟ್ಟು ಕಳ್ಸಿದ್ದಾನೆ. ಇನ್ನು ಸಾಂಬಾರ್ ಪುಡಿ ಹುಣ್ಸೆಹಣ್ಣು ಹೋದ್ರೆ ಏನು ಮಾಡ್ತಾಳೆ ಅಂದ್ಬಿಟ್ಟು ಇಷ್ಟೆಲ್ಲ ಹುಡುಕಿ ಕೊಡೋ ಅವಶ್ಯಕತೆ ಇರಲಿಲ್ಲ. ರಾಗಿ ಹಸಿಟ್ಟು ಖಾಲಿ ಆಗಿತ್ತು. ನಾನೇನು ಉಳಿಸಿರ್ಲಿಲ್ಲ, ಖಾಲಿ ಮಾಡೋಗಿದ್ದೆ ಬರೋ ತನಕ ಇನ್ನು ಊಟ ಆಗುತ್ತೆ ಅಂತ. ರಾಗಿ ಹಸಿಟ್ಟು ಒಣಗಿಸಿ ಮಿಲ್ ಮಾಡಿಸ್ಕೊಳಕ್ಕೆ ಮಗು ಕೈಲಾಗಲ್ಲ ಅಂದ್ಬಿಟ್ಟು ಒಂದು 10 kg ಅಷ್ಟು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಎರಡೂ ತೊಳೆದು ಮಿಲ್ ಮಾಡಿಸಿ ಕೊಟ್ಟು ಕಳಿಸಿದ್ದಾರೆ. ಅದೆಲ್ಲ ಕೊಡಬೇಕು ಅನ್ನೋದೇನು ಇರಲಿಲ್ಲ ಅವ್ರಿಗೆ, ಅಥವಾ ನಮಗೂ ಏನು ಇಲ್ದಂಗೆ ಆಗಿರಲಿಲ್ಲ ಇಲ್ಲಿನೂ ಪೂರ. ಅದು ಇದೆಲ್ಲ ಏನಕ್ಕೆ ಯೋಚನೆ ಮಾಡ್ತಾರೆ ಅಂದರೆ ಅಲ್ಲಿ ಹೋಗಿ ಮಗು ಕಟ್ಕೊಂಡು ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾರೆ. ಅದು ತಾಯಿ ಪ್ರೀತಿ ಅಂದರೆ, ಇದು ನಮ್ಮ ಅಮ್ಮನ ಪ್ರೀತಿ ಅಂದರೆ. ಇದಕ್ಕೆ ಬೆಲೆ ಕಟ್ಟೋಕ್ಕೂ ಆಗಲ್ಲ, ನಾವೇನು ಕೊಡೋದಕ್ಕೂ ಆಗಲ್ಲ, ಆ ಋಣ ತೀರ್ಸೋದಕ್ಕೂ ಆಗಲ್ಲ. ಇನ್ನು ನಾಳೆಯಿಂದ ಸ್ಟಾರ್ಟ್ ನಮ್ಮ ಹೊಸ ಜೀವನ ಮಗು ಜೊತೆ. ನಮ್ಮ ಹುಡುಗ ಆಗಲೇ ಕೃಷ್ಣನ ಹಾಕೊಂಬಿಟ್ಟವನೆ. ಅನೀಶು ಹೇಳು, ಏನು ಅನಿಸ್ತಾ ಇದೆ? ಪಾಪನ ತಮ್ಮಂಗೆ ಕರ್ಕೊಂಬಂದಿದ್ಯಲ್ಲ ಮನೆಗೆ, ನೋಡ್ಕೊಂತೀಯಾ? ಹುಷಾರಾಗಿ ನೋಡ್ಕೊಂತೀಯ? ಹೆಂಗೆ ನೋಡ್ಕೊಂತೀಯ? ಹೆಂಗೆ ನೋಡ್ಕೊಂತೀಯ? ತಮ್ಮನ ಹೆಂಗೆ ನೋಡ್ಕೊಂತೀಯ? ಗೊತ್ತೇ ಇಲ್ವಾ ಹೆಂಗೆ ನೋಡ್ಕೋಬೇಕು ಅಂತ? ಮತ್ತೇನಕ್ಕೆ ಕರ್ಕೊಂಬಂದೆ ನೀನು? ಇನ್ನು ಬಟ್ಟೆ ಎಲ್ಲ ಹಂಗಂಗೆ ತೊಗೊಂಡು ಬಂದಿದ್ದೀನಿ, ಜೋಡಿಸ್ಬೇಕು. ಅದೊಂದು ಬ್ಯಾಗು, ಇದು ಅನೀಶನ್ ಬ್ಯಾಗು, ಇದೆರಡು ಬ್ಯಾಗು, ಇನ್ನೊಂದು ಬ್ಯಾಗ್ ಅಲ್ಲೊಂದು, ಅಲ್ಲೂ ಎಲ್ಲ ಐತೆ. ಅಪ್ಪ ಮನೆಗೆ ಹೋಗಿ ರೇಷನ್ ತೊಗೊಂಡು ಬಂದ್ರವ್ರು ಈಗ ಅಪ್ಪ ಮಗ. ಇಟ್ಬಿಟ್ಟು ಅವರು ಫ್ಯಾಕ್ಟ್ರಿ ಹತ್ರನೋ ಎಲ್ಲ ಕೆಲಸ ಐತೆ ಅಂತ ಹೋದರು. ಇದೆಲ್ಲ ಜೋಡಿಸ್ಬೇಕು. ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನು ಅಲ್ಲಿ ಅಡುಗೆ ಮನೇಲಿ ನೋಡಿ ಅದೆಲ್ಲ ಎತ್ತಿಕ್ಬೇಕು, ಈ ಬಟ್ಟೆ ಎಲ್ಲ ಎತ್ತಿಕ್ಬೇಕು, ಇಷ್ಟೆಲ್ಲ ಕೆಲಸ ಐತೆ. ಏನು ಮಾಡ್ತೀನೋ ಹೇಗೆ ಮಾಡ್ತೀನೋ ಗೊತ್ತಿಲ್ಲ. 3 ತಿಂಗಳಿಂದ ಚೆನ್ನಾಗಿ ರೆಸ್ಟ್ ತೊಗೊಂಡಿದ್ದೆ. ಇವಿನ ಮೇಲೆ ಇರೋದು ನನಗೆ ಹಬ್ಬ. ಪಾಪನ ಸುಧಾರಿಸ್ಕೊಂಡು ಏನೇನು ಮಾಡ್ತೀನಿ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತೈತೆ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.